ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟು ಮನೆಯಲ್ಲಿ ಸಾಕಷ್ಟು ಸೌಂಡ್ ಮಾಡಿ ಜೊತೆಗೆ ಸಾಕಷ್ಟು ಜನರ ಪ್ರೀತಿ ಅಭಿಮಾನವನ್ನು ಗಳಿಸಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂತಹ ರಿಷಾ ನನ್ನ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಹಲೋ ಮ್ಯಾಮ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ಬಿಗ್ ಬಾಸ್ ಮನೆ ನಾವು ಕೂಡ ಹೊರಗಡೆಯಿಂದ ನೋಡಿದಾಗ ನಮಗೇನೋ ಒಂದು ರೀತಿ ಇಮ್ಯಾಜಿನೇಷನ್. ನೀವು ಇಷ್ಟು ದಿನ ಇದ್ದು ಒಂದು ಎಕ್ಸ್ಪೀರಿಯನ್ಸ್ ನಿಮಗಾಗಿದೆ. ಸೊ ಒಂದು ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಾನು ಹೇಳಿದ್ರೆ ಸಾಕಾಗಲ್ಲ ಲೈನ್ಸ್ಗಳು ಬಿಗ್ ಬಾಸ್ ಜರ್ನಿ ಬಗ್ಗೆ. ನೀವು ಹೋಗಿ ಇದ್ದಾಗಲೇ ಗೊತ್ತಾಗೋದು ಬಿಗ್ ಬಾಸ್ ಅಂದರೆ ಏನು ಅಂತ. ಯಾಕಂದರೆ ನಾವು ಹೊರಗಡೆ ಏನು ಅಂತ ತಿಳ್ಕೊಂಡು ಹೋಗ್ತೀವಿ, ಒಳಗಡೆ ಕ್ಯಾಮ್ರಾಗಳು ಮರ್ತು ಬಿಡ್ತೀವಿ ಲಿಟ್ರಲಿ ಕ್ಯಾಮ್ರಾ ಇದೆ ಅಂತ. ಸೊ ಜೀವ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಿಗೂ ಸಿಗೋದು. ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರುವಂಥ ಪ್ಲೇಸ್ ಅದು. ನನಗಂತೂ ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ಲೈಫಲ್ಲಿ ಇದನ್ನು ಮಾಡಬೇಕು ಒನ್ ಟೈಮ್ ಅಂತ ಹೇಳ್ತಾರಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು. ಓಕೆ. ಸೊ ಒಬ್ಬ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಹೊರಗೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಂದುಕೊಂಡಿದ್ರು. ಬಟ್ ಏನಂತ ಗೊತ್ತಾಗಲಿಲ್ಲ, ಬಿಕಾಸ್ ಅದು ಕೂಡ ಶಾಕಿಂಗ್ನಲ್ಲೇ ಇದ್ದೀವಿ. ನಿಮ್ಗೆ ಏನು ಅನ್ನಿಸ್ತು? ಎಲಿಮಿನೇಷನ್ಗೆ ರೀಸನ್ ಏನು ಅಂತ ನಿಮಗೆ ಫೀಲ್ ಆಯಿತು? ನೀವು ಫೈನಲಿಸ್ಟ್ವರೆಗೂ ಯೋಚನೆ ಮಾಡಿದ್ರೆ ನಾನು ಒಂದೇ ವಾರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಲಿಟ್ರಲಿ ಐ ಶುಡ್ ಅಪ್ರಿಷಿಯೇಟ್ ದೆನ್ ಪೀಪಲ್ ಹ್ಯಾವ್ ಸಪೋರ್ಟೆಡ್ ಮೀ ಸೋ ಲಾಂಗ್ ಅಂತ ಹೇಳಿ. ಯಾ, ಬಿಕಾಸ್ ನನಗಿದ್ದಿದ್ದ ನೇಚರ್ಗೆ ನನ್ನ ಮನೇಲೂ ತುಂಬ ಕಾಲ್ ತೊಗೊಂಡಿದ್ರು, ಲೈಕ್ ಸಿ ಅಂತ ಇತ್ತು. ಸ್ಟಿಲ್ ಲೆಟ್ ಮೀ ಟೇಕ್ ಅ ಚಾನ್ಸ್ ಅಂತ ಇತ್ತು. ಐ ಫೀಲ್ ಎಷ್ಟು ಜರ್ನಿ ಆಸ್ ಹ್ಯಾಪಿ. ನನ್ನ ಮೇ ಬಿ ಪೊಟೆನ್ಷಿಯಲ್ ಇತ್ತು. ನಿಮಗೆ ಅನ್ನಿಸ್ದಂಗೆ ಇವಾಗ ಫೀಲ್ ಆಗ್ತಾ ಇದೆ, ಅಯ್ಯೋ ಜನರು ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿದ್ರು ಅಲ್ವಾ ನನ್ನ ಅಂತ ಅಂದಾಗ ಏನೋ ಬ್ಯಾಡ್ ಲಕ್ಕಿಂದ ನಾನು ಆಚೆ ಬಂದಿದ್ದೀನಿ ಅನ್ಸುತ್ತೆ. ಪೊಟೆನ್ಷಿಯಲ್ ಇಲ್ಲದೆ ಅಂತೂ ನಾನು ಬಂದಿಲ್ಲ. ಆಬ್ವಿಯಸ್ಲಿ ಅದೆಲ್ಲ ಜನರು ಸಪೋರ್ಟ್ ನನಗದು ಸಿಗ್ತಾ ಇದೆ, ಲೈಕ್ ಇನ್ನೂ ಡಿಸರ್ವಿಂಗ್ ಇದ್ರಿ ನೀವು ಅಂತ. ಮ್ಯಾಟರ್ಸ್ ಅಲ್ವಾ ಜೀವನದಲ್ಲಿ, ಎಲ್ಲೋ ಲಕ್ ಅನ್ನೋದು ಮ್ಯಾಟರ್. ಕೈ ಬಿಡ್ತು ಮೇ ಬಿ ಹೊರಗಡೆ, ಬಟ್ ಸ್ಟಿಲ್ ಆ್ಯಂಡ್ ದೆರ್ ಇಸ್ ನೋ ರಿಗ್ರೆಟ್ ಎಟ್ ಆಲ್. ನನಗೆ ದಿನ ಸಖತ್ ಎಂಟರ್ಟೈನ್ ಕೂಡ ಮಾಡಿದ್ದೀರ ನೀವು, ಖುಷಿ ಇದೆ. ಗುಡ್ ಆರ್ ಬ್ಯಾಡ್, ಎಲ್ಲೋ ನನ್ನ ಕೋಪ ನಾನು ಮುಳ್ಳಾಯಿತು ಅಂತನೋ ಅಥವಾ ಏನು ಅಂತ ಯೋಚನೆ ಮಾಡಲ್ಲ. ಫೇಕಾಗಿ ನಾನು ಇರಲಿಲ್ಲ ಅನ್ನೋದು ನನಗೆ ಖುಷಿ. ಕ್ಯಾಮ್ರಾ ಇದೆ ಅಂತ ನಾನು ಪ್ರಿಟೆಂಡ್ ಮಾಡಲಿಲ್ಲ ಅನ್ನೋದು ಒಂದು ಖುಷಿ. ಯಾಕಂದರೆ ಕ್ಯಾಮ್ರಾ ಇದ್ದಾಗ ನಾನು ಇನ್ನೂ ಕಾನ್ಷಿಯಸ್ ಆಗಿ ಆಡ್ಬೋದಿತ್ತು. ಸ್ಟಿಲ್ ನಾನು ಇದ್ದೆ ಅಂತ ಅಂದಾಗ ರಿಯಲ್ ರಿಷಾನ ನೋಡಿದ್ದಾರೆ ಅವರು. ಸೊ ರಿಯಲಾಗಿ ಆಟ ಆಡಿದ್ದೀನಿ. ಮೇ ಬಿ ನಾನು ಫೇಕಾಗಿ ಬಂದ್ಬಿಟ್ಟು ಫಿನಾಲೆವರೆಗೂ ಕೂತಿದ್ದಿದ್ರು ನಂಗೆ ಆ ರಿಗ್ರೆಟ್ ಇತ್ತೇನೋ. ನಾನು ಅಲ್ದಿರೋ ವ್ಯಕ್ತಿಯಾಗಿ ನಾನು ಬೇರೆ ರಿಯಾಲಿಟಿ ಶೋಸ್ ಇಟ್ ಈಸ್ ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ. ಆ್ಯಂಡ್ ದಿಸ್ ರಿಯಾಲಿಟಿ ಈಸ್ ಲೈಕ್ ಹೂ ಯು ಆರ್, ಯು ಶುಡ್ ಬಿ. ಅಲ್ಲಿ ನನಗೆ ತೃಪ್ತಿ ಇದೆ. ರಿಷಾಗಿ ಆಚೆ ಬಂದಿದ್ದೀನಿ, ರಿಷಾಗಿ ಜನರಿಗೆ ರೀಚ್ ಆಗಿದ್ದೀನಿ. ಕೆಲವು ಕಲ್ತಿದ್ದೀನಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ. ಇವಾಗ ತಾಳ್ಮೆ ಕಲ್ತಿದ್ದೀನಿ, ಅಥವಾ ಇನ್ಸ್ಟೆಂಟ್ ರಿಯಾಕ್ಷನ್ ಎಲ್ಲ ಕಡಿಮೆ ಮಾಡ್ಕೋಬೇಕು ಅಂತ. ಯಾರು ಒಂದೇ ದಿನ ಕಲಿಯೋಲ್ಲ ಅಲ್ಲ, ಅದು ಫ್ಯೂಚರಲ್ಲಿ ಮಾಡ್ಕೊಬೇಕು. ಅಷ್ಟು ದೊಡ್ಡ ಲೆಸನ್ ಸಿಕ್ಕಿದಾಗ ಇಟ್ ಇಸ್ ಗುಡ್ನಲ್ವಾ. ನನಗೆ ಅಡ್ವಾಂಟೇಜ್, ಆ್ಯಡೆಡ್ ಅಡ್ವಾಂಟೇಜು. ನೀನು ಕಣ್ಣು ಬಿಡೋದ್ರೊಳಗೆ ಫಿನಾಲೆ ಬಂದ್ಬಿಡುತ್ತೆ. ಸೊ ಆ ಬೇಜಾರೇನಿಲ್ಲ ನನಗೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರದಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳಿದರು ಅಂತ? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ದರು. ಅವಳು ಫಿಕ್ಸ್ ಆಗ್ಬಿಟ್ಟಿದ್ರು. ಅಮ್ಮಮ್ಮ ಅಂದರೆ 2 ವಾರ. ಅಮ್ಮಮ್ಮ ಅವರೇ ಅವ್ರಿಗೆ ಗೊತ್ತಲ್ವಾ, ನಾನು ಒಂದೇ ವಾರಕ್ಕೆ ಬಂದರೂ ಡೌಟ್ ಇಲ್ಲ ಇವಳು. ಆದರೆ ನಮ್ಮಪ್ಪ ಒಂದು ಹೇಳ್ತಾ ಇದ್ರು ತುಂಬ ಸತಿ, ಲೈಕ್ ಉದ್ವೇಗ ಮಾಡ್ಕೋಬೇಡ, ಹಠ ಮಾಡ್ಕೋಬೇಡ, ಕೋಪ ಮಾಡ್ಕೊಬೇಡ, ಒಂದು ಸ್ವಲ್ಪ ತಾಳ್ಮೆಯಿಂದ ಇರು, ಬರೆಸ್ತಾರೆ ಅಂತ. ಅವ್ರು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ನನ್ನ ನೇಚರು. ಸೊ ಎಲ್ಲೂ ಮನೆಯವ್ರಿಗೆ ಥ್ಯಾಂಕ್ ಗಾಡ್ ಯಾರಿಗೂ ಎಫೆಕ್ಟ್ ಆಗಿಲ್ಲ ಅಷ್ಟು. ಬಟ್ ಆಚೆ ಬಂದು ನನಗೆ ನೋಡಿದಾಗ ಫ್ಯೂ ಇನ್ಸಿಡೆಂಟ್ಸ್ ಐ ವಾಸ್ ಲೈಕ್, ಅಯ್ಯೋ ಅಲ್ಲಿ ನಡೆದಿದೆ ಬೇರೆ, ಇಲ್ಲ ಆಗಿರೋದೇ ಬೇರೆ ಅಲ್ವಾ ಅನ್ನೋದೊಂದು ಬೇಜಾರಿದೆ. ಅನ್ನೋದು ಬಿಟ್ಟರೆ ಬೇರೆ ಏನು ಬೇಜಾರಿಲ್ಲ. ಓಕೆ. ಸೊ ಹೊರಗೆ ಬಂದ ನಂತರದಲ್ಲಿ ಸಾಕಷ್ಟು ಟ್ರೋಲ್ಗಳನ್ನ ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು. ರಿಷಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜಗಳ ಅನ್ನೋದೇ ಎಲ್ಲ ಕಡೆ ಕನ್ವೆ ಆಗಿರೋದು, ಪೋಟ್ರೆ ಆಗಿರೋದು, ಅದು ಅವರ ಪರ್ಸ್ಪೆಕ್ಟಿವ್. ಬಟ್ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಆ ಟ್ರೋಲ್ಗಳನ್ನ ನೋಡಿದಾಗ? ಪಾಸಿಟಿವ್ ಟ್ರೋಲ್ಸು ನೋಡಿದ್ದೀನಿ, ನೆಗೆಟಿವ್ ಟ್ರೋಲ್ಸು ನೋಡಿದ್ದೀನಿ. ಒಂದು ಇರಲೇಬೇಕದು. ಬರೀ ಪಾಸಿಟಿವೇ ಇದ್ಬಿಟ್ರೆ ಅದಕ್ಕೆ ಮ್ಯಾಟರ್ ಆಗಲ್ಲ. ನಮ್ಮ ಮನೇಲೂ ಎಫೆಕ್ಟ್ ಆಗಿಲ್ಲ. ಯಾಕಂದರೆ ಜಗಳ ಅಂತ ಅಲ್ಲ, ರಿಷಾ ಯಾರ ಮಾತು ಕೇಳಲ್ಲ ಅನ್ನೋದು ಇದ್ದಿದ್ದು. ಅಂದರೆ ಸಹಿಸ್ಕೊಳಲ್ಲ ಅಂತ. ಅಲ್ಲಿ ಸಹಿಸ್ಕೊಳ್ಳೋ ಪರಿಸ್ಥಿತಿನೂ ಜಾಸ್ತಿ ಆಗ್ತಾ ಇರಲಿಲ್ಲ ನನಗೆ. ಒಂದು ಲಿಮಿಟಲ್ಲಿವರೆಗೂ ತಡ್ಕೊಂಡೆ.
ಇಟ್ಸ್ ಫೈನ್, ಹ್ಯಾಪಿ ಅನ್ನಿಸ್ತು. ಅಂದರೆ ತಪ್ಪು ಮಾಡಿದ್ಕೆ ಅಲ್ವಾ ಇವತ್ತು ನಾನು ತಿತ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದು. ನಾನು ತಪ್ಪೇ ಮಾಡಿರಲಿಲ್ಲ ಅಂದರೆ ಎಲ್ಲಿ ತಿತ್ಕೊತಿದ್ದೆ, ಯಾವ್ದು ರೈಟ್ ರಾಂಗ್ ಯಾವ್ದು ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ರಿಷಾ ಮೇ ಬಿ ಬಿಗ್ ಬಾಸ್ ಮನೇಲಿ ರಾಂಗ್ ಇದ್ದಕ್ಕೇ ಶಿ ಈಸ್ ರೈಟ್ ನಾವು ಅಂತ ಹೇಳ್ಬೋದು. ಆಮೇಲೆ ಸುದೀಪ್ ಸರ್ ಪಾಪ ತುಂಬ ನನಗೆ ಹೇಳ್ತಾನೆ ಇದ್ರು, ರಿಷಾ ಹಾಗೆ ಹೀಗೆ ಲೈಕ್ ಅವ್ರದ್ದು ಎಫರ್ಟು ನನ್ನ ಮೇ ಬಿ ಹೇಳಿದ್ದಲ್ಲಿ ಐ ಶುಡ್ ಕನ್ಸಿಡರ್ ದ್ಯಾಟ್. ಆ್ಯಂಡ್ ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ, ಇಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ಎಲ್ಲರಿಗೂ ಹೇಳಲ್ಲ ಅವ್ರ ಬುದ್ಧಿವಾದ. ಸೊ ನಮ್ಗೆ ಹೇಳಿದಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕು ಅಂದಾಗ ಐ ವಿಲ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಇಟ್ಸ್ ಹ್ಯಾಪಿ ಜರ್ನಿ ಅಷ್ಟೇ ನನಗೆ. ಸೊ ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವುದು ಯಾರು ಅಂತ ಹೇಳಿ, ಅಥವಾ ಇವರು ಗೆಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದಾದ್ರೆ ಯಾರು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಸ್ಟೈಲಲ್ಲಿ ಹೇಳದೆ ಗಿಲ್ಲಿ ಅಂತ ಕಿರ್ಚ್ಕೊಂಡು ಹೇಳೋದು. ಈಸ್ ಕ್ಯಾಲಿಬ್ರಿ ಟು ವಿನ್ ಆ್ಯಂಡ್ ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್. ನಂದು ಮೇ ಬಿ ಹೊರಗಡೆ ಬಂದಮೇಲೆ ವಿಲ್ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್. ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಕೆಲಸ ಬಂದಾಗ ಶೋನು ಅಥವಾ ಒಟ್ಟಿಗೆ ಬಂದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್. ಮೇ ಬಿ ಸಿನಿಮಾನೇ ಒಟ್ಟಿಗೆ ಯಾವುದಾದ್ರೂ ಮಾಡ್ಬೋದೇನೋ, ಅಥವಾ ಯಾವುದೋ ರೀತಿಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಮೀ ಅಂತ ನಂಬಿದ್ದೀನಿ ನಮ್ದು ಇದನ್ನು. ಹೀ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಓಕೆ, ಸೊ ಗಿಲ್ಲಿ ಅಂತ ಬಂದಾಗ ಆ್ಯಕ್ಚುಲಿ ನಾನು ಈ ಕ್ವಶನ್ನ ಕೇಳಲೇಬೇಕು. ಅಫ್ಕೋರ್ಸ್ ನಂಗೆ ಗೊತ್ತಾಯ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಮೈಂಡಲ್ಲಿ ಅಂತೇಳಿ. ಚಿಕ್ಕ ಮ್ಯಾಟ್ರ್ ಆ್ಯಕ್ಚುಲಿ, ಒಂದು ಬಕೆಟ್ ವಾಟರ್ ಅಂತ ಸ್ಟಾರ್ಟ್ ಆಗಿರೋ ಒಂದು ಇಶ್ಯೂ ಎಷ್ಟು ದೊಡ್ಡ ಲೆವೆಲಿಗೆ ಹೋಯಿತು ಅಂತ. ಬಟ್ ಹೊರಗಡೆಯಿಂದ ನಮಗೆ ನೋಡೋದಕ್ಕೆ ಅನಿಸಿದ್ದು ಹೌದು, ವಾಶ್ರೂಮಲ್ಲಿ ಬಟ್ಟೆ ಎಸ್ತಿರೋದೆಲ್ಲ ಎಲ್ಲ ಒಂದು ಕಡೆ ರಾಂಗ್ ಅಂತ. ಸೊ ಈ ಮೂಮೆಂಟಲ್ಲಿ ಏನು ಹೇಳ್ತೀರಾ? ದಟ್ ಈಸ್ ವಾಟ್ ನಾನು ಪೀಪಲ್ಗೆ ಕನ್ವೆ ಮಾಡ್ತಾ ಇರೋದು. ನಮ್ಮಿಬ್ಬರಲ್ಲಿ ಇದ್ದಿದ್ದು ಸಲಿಗೆ ಅವತ್ತು ಹಂಗಾಯಿತು. ಗಿಲ್ಲಿನೂ ಬೇಕು ಅಂತ ಮಾಡ್ದ, ಅಂದರೆ 5 ನಿಮಿಷ ಅವನು ಕಾಯ್ಬೋದಿತ್ತು. ಅಲ್ಲಿ ರಿಷಾ ಆಗಿದ್ದಕ್ಕೆ ಆ ಸಲಿಗೆ ಇದ್ದಿದ್ದಕ್ಕೆ ಅವನು ತೊಗೊಂಡೋಗಿ ಹಂಗೆ ಹಾಕ್ದ. ಅಲ್ಲಿ ಗಿಲ್ಲಿ ಆಗಿದ್ದಕ್ಕೆ ನನ್ನ ಮಾತು ಕೇಳಲ್ಲ ಹಠ ಮಾಡ್ತೀಯಾ ಅಂದಿದ್ದಕ್ಕೆ ನಾನು ಕ್ಯಾಮ್ರಾ ಮರ್ತಿದ್ದು ನಿಜ. ಅಂದರೆ ಕ್ಯಾಮ್ರಾಸ್ ಇದೆ ಅನ್ನೋದಕ್ಕೆ ನಾನು ಇಂಟೆನ್ಷನಲಿ ಏನೂ ಆಗಿಲ್ಲ. ತಲಹರಟೆ ಅಂದರೆ ತಲಹರಟೆ, ಅವನು ಫುಲ್ ತುಂಟ. ಅವನು ಯಾಕೋ ಹಿಂಗೆ ಮಾಡ್ತೀಯಾ, ನಾ ಸಲ್ಗೆಲಿ ನನಗೆ ಮುಳ್ಳಾಗೋಯ್ತು ಅಂತ. ಬಟ್ ಪಾಪ ಅವನು ಅದನ್ನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು ಬಾತ್ರೂಮಲ್ಲಿ. ಲೈಕ್ ಇದಕ್ಕೆಲ್ಲ ಬೇಜಾರು ಮಾಡ್ಕೊತೇನೆ ಅಂತ ಅವ್ನು ಬಂದು ಮಾತಾಡ್ಸಿದ್ದಾನೆ. ಅವನೇ ಬಂದು ಮಾತಾಡ್ಸಿದ್ದಾನೆ. ಅದಿತ್ತು, ನನಗೂ ಅವನಿಗೂ ಸಲಿಗೆ ಇತ್ತು. ಮೇ ಬಿ ಆ ಜಾಗದಲ್ಲಿ ನೀವೇ ಇಮ್ಯಾಜಿನ್ ಮಾಡಿ, ಬೇರೆ ಯಾರಾಗಿದ್ರು ಅವನು ಆ ಕೆಲಸ ಮಾಡ್ತಾ ಇರಲಿಲ್ಲ, ಯಾರಾಗಿದ್ರು ಮಾಡ್ತಾ ಇರಲಿಲ್ಲ. ಈವನ್ ಕಾವ್ಯ ಹೋಗಿದ್ರು ಆಯಿತು ಬಂದ್ಬಿಡು ಅಂತ ಅಂದ್ಬಿಡೋನು. ಹಾಂ, ಸೊ ಅದು ಆಮೇಲೆ ಆ ಕನೆಕ್ಷನ್ ಅವನಿಗೆ ಯಾರ ಜೊತೆನೂ ಅಷ್ಟು ಆಗಲೂ ಇಲ್ಲ. ಈಗ ನನ್ನ ಜೊತೆನೇ ಅಷ್ಟು ರೇಗ್ಸೋದಾಗಲಿ, ತುಂಬ ರೇಗ್ಸಿದ್ದಾನೆ ಅವನು. ಜಗಳಗಳಾಗಲಿ ರೇಗ್ಸಿದ್ದು ಒಂಥರ ಕೋಳಿ ಜಗಳಗಳ ಥರ ಆಡ್ತಾನೇ ಇದ್ವಿ ಅವಾಗವಾಗ. ನನಗೆ ಅವನ ಮೇಲೆ ಇದ್ದ ಸಲಿಗೆ, ಅವನಿಗೆ ನನ್ನ ಮೇಲೆ ಇದ್ದಿದ್ದು ಸಲಿಗೆ, ಅದು ಹೊರಗಡೆ ಜನಕ್ಕೆ ಇಷ್ಟ ಆಗಿಲ್ಲ. ಆ್ಯಂಡ್ ಅವ್ರ ಅಮ್ಮಗೆ ಎಸ್ಪೆಷಲಿ ಪಾಪ ನಾನು ಆಂಟಿಗೆ ನಿಜವಾಗ್ಲೂ ಬ್ರೀಫ್ ಮಾಡಬೇಕು. ಇಸ್ ಲೈಕ್ ಇಲ್ಲ ಆಂಟಿ, ಅವನೇ ಬಂದು ಹೇಳ್ತಾನೆ ನಿಮಗೆ ನಾನು ಹೆಂಗೆ ಕ್ಲೋಸ್ ಇದ್ದೆ ಅಂತ ಹೇಳಿ. ನನಗೆ ಯಾವತ್ತಾದರೂ ಗಿಲ್ಲಿ ಮೇಲೆ ಕೋಪ ಆಯ್ತಾ? ಅಷ್ಟು ನಾನು ಯಾವತ್ತೂ ಅವನ್ನ ಆ ಥರ ನೋಡಲೇ ಇಲ್ಲ. ನನಗೆ ಅಷ್ಟು ಹರ್ಟ್ ಒಂದು ಟೈಮಲ್ಲಿ ಹತ್ತು ಬಿಟ್ಟಿದ್ದೀನಿ. ತುಂಬ ಹರ್ಟ್ ಮಾಡಬೇಡ ಕಣೋ, ನೋವು ಆಗ್ತಾಯಿದೆ ಅಂತ ನಗ್ನಗ್ತಾ ಹೇಳ್ಬಿಟ್ಟಿದ್ದೀನಿ ಅವನಿಗೆ. ಅವನು ಆಯಿತು ಬಿಡು ಮಾಡಲ್ಲ ಅಂತ ಹೇಳ್ತಿದ್ದ. ಅವ್ರಿಗೆ ಒಂದು ಕಾಮಿಡಿ ವೇ ಅದು. ಅವ್ನಿಗೆ ಅದೇ ಹೇಳ್ತಾ ಇದ್ದ. ಬಟ್ ಅವ್ನಿಗೆ ಅರ್ಥ ಆಗಿಬಿಟ್ರೆ ಅವ್ನು ಯಾವತ್ತೂ ಮಾಡಲ್ಲ. ಅದೆಲ್ಲೋ ಆ ಇನ್ಸಿಡೆಂಟಿಂದ ನಮ್ಮಿಬ್ಬರು ಮನಸ್ತಾಪಗಳು ಮುರಿತಾ ಬಂತು. ಆಮೇಲೆ ಸ್ವಲ್ಪ ಮಸಿ ಟಾಸ್ಕ್ ಎಲ್ಲ ಬಂತಲ್ಲ, ಅಲ್ಲಿ ಮತ್ತೆ ನಾವಿಬ್ಬರು ಕನೆಕ್ಷನ್ ಆಗೋಕ್ಕೆ ಆಗಲಿಲ್ಲ ಅನ್ನೋದು ಬಿಟ್ಟರೆ ಲಿಟ್ರಲಿ ಅವನ ಮೇಲೆ ನನಗೇನೂ ಇಲ್ಲ, ಅವನಿಗೂ ನನ್ನ ಮೇಲೆ ಏನೂ ಇಲ್ಲ. ಗೆದ್ದು ಬರ್ತಾನಲ್ಲ ಆಗ ಕೇಳಿದಾಗ ಅವನಂತಾನೆ, ರಿಷಾ ನನ್ನ ಪಾಲು ವಿಷ ಆಗ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾನೆ ಇದ್ದ ಡೈಲಾಗು. ಇವಾಗ ನಾನು ಹೇಳಬೇಕು ಗಿಲ್ಲಿ ಉದುರಿಸ್ಬಿಟ್ಟಲ್ಲ ನನ್ನ ಅಂತ ಅಂದ್ಬಿಟ್ಟು. ಇಷ್ಟೇ ಕನೆಕ್ಷನ್ ನನಗೂ ಅವನಿಗೂ ಇರೋದು. ಸಲ್ಗೆ ಮೇಲೆ ಹಂಗಾಯಿತು. ಬಟ್ ಐ ಅಕ್ಸೆಪ್ಟ್ ಇಟ್. ಓಕೆ, ಇನ್ನು ಬಿಗ್ ಬಾಸ್ ಮನೇಲಿ ರಿಷಾ ಅಂತ ನಾವು ನೋಡಿದಾಗ ಲೈಕ್ ನನಗೂ ಕೂಡ ಪರ್ಸ್ನಲಿ ಫೀಲ್ ಆಗಿದ್ದು ರಗಡ್ ಲುಕ್ಕು, ಏನೋ ಒಂದು ರೀತಿ ತುಂಬ ಹಾರ್ಶ್ ಅಂತ ಅನಿಸ್ತು. ಬಟ್ ನಿಜವಾಗ್ಲೂ ನಿಮ್ಮ ಜೊತೆಗೆ ಮಾತಾಡ್ತಿದ್ರೆ ಅಂಥದ್ದು ಏನು ಇಲ್ವಲ್ಲ, ತುಂಬ ಸಾಫ್ಟ್ ಅಂತ ಅನಿಸ್ತಾ ಇದೆ. ಬಟ್ ಬಿಗ್ ಬಾಸ್ ಮನೇಲಿ ನಮಗೆ ಯಾಕೆ ಹಾಗೆ ಫೀಲ್ ಆಯಿತು ಅಂತ? ದಟ್ ಈಸ್ ವಾಟ್ ಐ ವಿಲ್ ಟೆಲ್. ನಾನು ಅಲ್ಲಿ ಫೇಕ್ ಆಗಿರಲಿಲ್ಲ, ಒಂದು ದಿನಾನೂ ಫೇಕ್ ಆಗಿರಲಿಲ್ಲ. ಫಸ್ಟ್ ವೀಕ್ ನೀವು ಅಬ್ಸರ್ವ್ ಮಾಡಿದ್ರೆ ನಂದು ತುಂಬ ಕಾಮಿಡಿಯಾಗಿ ಹೋಯಿತು. ಯಾಕಂದರೆ ಅವ್ರಂಗೆ ಟ್ರೀಟ್ ಮಾಡಿದ್ರು ನನ್ನ. ಚಂದ್ರಪ್ರಭು ಅವರಾಗಲಿ ಗಿಲ್ಲಿ ಆಗಲಿ ನನ್ನ ಆ ಮಟ್ಟಕ್ಕೆ ಕೊಟ್ಟಿದ್ದಕ್ಕೇ ನಾನು ಅವ್ರಿಗೆ ರಿಟರ್ನ್ ಕೊಟ್ಟೆ. ಇಫ್ ಯುರ್ ಐ ಆಮ್ ಲೈಕ್ ಅ ಮಿರರ್, ಯು ಸ್ಮೈಲ್ ಅಟ್ ಮೀ, ನಾನು ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತೀನಿ. ವೆನ್ ಯು ಗಿವ್ ಬ್ಯಾಕ್ ಟು ಮೀ, ನಾನು ಯಾಕೆ ಅನ್ನಿಸ್ಕೊಳ್ಳಿ ಅಲ್ವಾ? ಹಾಗೆ ಅಲ್ಲಿ ಯಾರೂ ಪ್ರಯತ್ನನೇ ಮಾಡಲಿಲ್ಲ. ನನ್ನ ಜೊತೆ ಒಂದು ಕನೆಕ್ಷನು ನನಗೆ ಬೇಕಾದಂಗೆ ಸಿಗಲಿಲ್ಲ ಮನೇಲಿ. ಒಬ್ಬಳೇ ಹೋದೆ, ಒಬ್ಬಳೇ ಬಂದೆ.
ಅದೊಂದು ಖುಷಿ ಇದೆ ಅಷ್ಟೇ. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಪಡೆದುಕೊಂಡಿದ್ದೇನು, ಕಳೆದುಕೊಂಡಿದ್ದೇನು ಅಂತ? ಕಲ್ತಿದ್ದ ಪಾಠ ಜಾಸ್ತಿ ಬಿಗ್ ಬಾಸ್ ಮನೇಲಿ. ಮೇ ಬಿ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ, ದುಡುಕ್ಬಾರ್ದು. ಅಂದರೆ ಆ ಫಸ್ಟ್ ಕೋಪ ಮಾಡ್ಕೊಂಡಾಗ ಫಸ್ಟ್ ಕೋಪ ಅಂತ ಬರುತ್ತೆ, ಅಂತ ಹತ್ತು ಬಿಡುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಷ್ಟೋ ಇನ್ಸಿಡೆಂಟ್, ನಾಟ್ ಓನ್ಲಿ ಫಾರ್ ಬಿಗ್ ಬಾಸ್. ಈ ಬಿಗ್ ಬಾಸ್ ಅನ್ನೋದು ನನಗೆ ಒಂದು ಜರ್ನಿ ತಂದು ಕೊಟ್ಟಿದೆ, ಅದಾದಮೇಲೂ ನನಗೆ ಲೈಫ್ ಇದೆ. ಸೊ ಆ ಲೈಫ್ ಪಾಠ ಕಲ್ತಂಗೆ ಆಯ್ತಲ್ಲ ನನಗೆ, ಅದು ತುಂಬ ಗುಡ್ ಕಲ್ತಿದ್ದು ಲೆಸನ್ ನನಗೆ. ಅಂದರೆ ಒಬ್ರನ್ನ ಕಳ್ಕೊಂಡು ಬಿಡೋದು ಈಸಿ, ಒಬ್ರನ್ನ ಪಡ್ಕೊಡೋದು ತುಂಬ ಕಷ್ಟ ಅನ್ನೋದನ್ನ ಬಿಗ್ ಬಾಸ್ ಮನೇಲಿ ತುಂಬ ಕಲಿತೆ. ಕಳ್ಕೊಂಡಿದ್ದೇನೆಂದರೆ ಮೇ ಬಿ ಯಾರೂ ನನಗೆ ಕನೆಕ್ಟ್ ಆಗಲಿಲ್ಲ, ಆ ಸಂಬಂಧ ಪ್ಯೂರಾಗಿ ನನಗೆ ಸಿಗಲಿಲ್ಲ. ನೋಡಿ ಈಗಲೂ ಬಾಯಲ್ಲಿ ಗಿಲ್ಲಿನೇ ಇದೆ, ಯಾಕಂದರೆ ಅವ್ನು ಕೊಟ್ಟಿದ್ದ ಪ್ರೀತಿ ಆಗಲಿ, ಅವ್ನು ಕೊಟ್ಟಿದ್ದು ಇರಿಟೇಷನ್ ಜಗಳ ಆಗಲಿ ಯಾರೂ ಕೊಡಲಿಲ್ಲ ಮನೇಲಿ ನನಗೆ. ಆ ಸಲ್ಗೆನೇ ಎಲ್ಲೋ ನಂಗೆ ಮುಳ್ಳಾಗೋಯ್ತು ಅನ್ನೋದು ಬಿಟ್ಟರೆ, ದ ವೇ ಹಿ ಹ್ಯಾವ್ ಟ್ರೀಟೆಡ್ ಮೀ ಇನ್ ದ ಹೌಸ್, ಲಿಟ್ರಲಿ ನೋ ಒನ್ ಹ್ಯಾವ್ ಟ್ರೀಟೆಡ್. ಜಗಳ ಆಡ್ಕೊಂಡ್ರೂ ಈ ಹ್ಯಾಡ್ ದಟ್ ಕನ್ಸರ್ನ್. ಮೇ ಬಿ ನೀವೇ ನೋಡಿರ್ತೀರ ಏನಕ್ಕೆ ಅವ್ನು ನನ್ನ ಜೊತೆ ಪಾಪ ಕನೆಕ್ಷನ್ ಆಗಕ್ಕೆ ಆಗ್ತಾ ಇರಲಿಲ್ಲ ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ. ಅದು ಒಂದಿತ್ತು ಅಂತ ಹೇಳೋದು ಬಿಟ್ಟರೆ ಆ ಕಡೆಯಿಂದನೂ ಪ್ರೆಷರ್, ಯಾಕಂದರೆ ಯಾಕೆ ಕ್ಲೋಸ್ ಆಗ್ತಾ ಇದೆಯಾ ಅದು ಇದು ಅಂತೆಲ್ಲ ಇದ್ದಾಗ. ಇಲ್ಲಾಂದರೆ ಡೆಫಿನೆಟ್ಲಿ ಕಮ್ಮಿಂಗ್ ಡೇಸ್ ಹಿ ವಾಸ್ ಗುಡ್ ವಿತ್ ಮೀ ಅನ್ನೋದು ನನಗಿತ್ತು. ಮೇ ಬಿ ನಾಟ್ ಫಾರ್ ಬಿಗ್ ಬಾಸ್ ಹೌಸ್, ಹೊರಗಡೆ ಬಂದಮೇಲೆ ಹಿ ವಿಲ್ ಬಿ ಹ್ಯಾಪಿ ಅಂತ ನನಗೆ ಫೀಲ್ ಅನಿಸ್ತಾ ಇದೆ, ಗಟ್ ಫೀಲ್. ಇನ್ನು ಎಪಿಸೋಡ್ ನೋಡ್ತಾ ಆ್ಯಕ್ಚುಲಿ ಜಾನ್ವಿ ಆ್ಯಂಡ್ ಧ್ರುವಂತ್ ಮತ್ತು ನೀವಿರ್ತೀರಾ, ಯಾವಾಗ ಜಾನ್ವಿ ಅವರು ಸೇಫ್ ಆಗ್ತಾರೋ ಆಗ ನೀವು ಮತ್ತು ಧ್ರುವಂತ್ ಅಂತ ಬಂದಾಗ ಒಂದು ಫೇಶಿಯಲ್ ಎಕ್ಸ್ಪ್ರೆಷನಲ್ಲೇ ನಮ್ಗೆ ಅರ್ಥ ಆಗುತ್ತೆ, ಆ ಒಂದು ಮೂಮೆಂಟ್ ಅವ್ರಿಗೆ ಹೇಗೆ ಆಗ್ತಾ ಇರ್ಬೋದು ಅಂತ. ಸೊ ನಿಮ್ಗೆ ಏನು ಅನ್ನಿಸ್ತು? ನೋ, ವೆನ್ ಸ್ಯಾಟರ್ಡೇ ಎಪಿಸೋಡಲ್ಲಿ ನಾನು ಅಂದ್ಕೊಂಡೋದವ್ರು ಸೇವ್ ಆದಾಗ ಐ ಗಾಟ್ ಅ ಕಾಲ್, ಲೆಟ್ಸ್ ಎಕ್ಸೆಪ್ಟ್ ಇಟ್ ಅಂತ. ನನಗದು ಗೊತ್ತಿತ್ತು, ನನಗೆ 100% ನನಗೆಲ್ಲೋ ಗೊತ್ತಿತ್ತು ನಾ ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್. ಅದಕ್ಕೆ ನನಗೆಲ್ಲೂ ರಿಗ್ರೆಟ್ ಫೀಲ್ ಆಗಲಿಲ್ಲ, ಅಳು ಬರಲಿಲ್ಲ, ಬೇಜಾರಾಗಲಿಲ್ಲ. ಹೊರಗಡೆ ಬರ್ಬೇಕಾದ್ರೆ ತುಂಬ ನಕ್ಕೊಂಡು ಬಂದಿದ್ದೀನಿ. ಮೇ ಬಿ ನನ್ನಷ್ಟು ಸ್ಮೈಲ್ ಮಾಡ್ಕೊಂಡು ಬಂದವರು, ರಿಗ್ರೆಟ್ ಇಲ್ಲದೆ ಬಂದವರು ನಾನು ಒಬ್ಬಳೇ ಕಂಟೆಸ್ಟೆಂಟ್ ಅಂತ ಎಲ್ಲರ ಕಣ್ಣಲ್ಲೂ ಬೇಜಾರಿತ್ತು. ಹತ್ತಿದ್ದು ನೋಡಿ ಐ ವಾಸ್ ಲೈಕ್, ಐ ಗಾಟ್ ಟು ನೋ ಸ್ಯಾಟರ್ಡೇ ಎಪಿಸೋಡ್ ಆದಮೇಲೆ ಮೇ ಬಿ ಜನರಿಗೆ ನಾನು ಇಷ್ಟ ಆಗ್ತಾ ಇಲ್ವೇನೋ, ಅಥವಾ ಐ ಫೆಲ್ಟ್ ಎಲ್ಲೋ ಏನೋ ಮಿಸ್ ಆಗಿದೆ. ದಿಸ್ ಇಸ್ ನಾಟ್ ಅ ಫುಲ್ ಸ್ಟಾಪ್, ಲೆಟ್ ಮೀ ಸ್ಟಾರ್ಟ್ ಇಟ್. ಹೊರಗಡೆ ಹೋಗಿನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಎಕ್ಸೆಪ್ಟೆಡ್. ಆ್ಯಂಡ್ ನನಗೆ ಗೊತ್ತಾಯಿತು ಕೂಡ, ನನ್ನ ಥಿಂಗ್ಸ್ ಎಲ್ಲ ನಾನೇ ಇಡ್ತೀನಿ ಕನ್ಫೆಷನ್ ರೂಮಲ್ಲಿ. ಸಂಡೇ ಎಪಿಸೋಡ್ ಮುಂಚೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೆಲ್ಟ್ ಇಟ್, ದಿಸ್ ಇಸ್ ಅ ಟೈಮ್ ಟು ಗೋ. ಅದಕ್ಕೆ ನನಗೆ ಎಲ್ಲರೂ ಹೇಳ್ತಾರೆ, ಅಂದರೆ ಎಲ್ಲರನ್ನೂ ಬಾಯ್ ಮಾಡಿ ಬರ್ಬೋದಿತ್ತಲ್ಲ ಅಂತ ಇದೆ. ನನ್ನ ಯಾರೂ ಒಪ್ಕೊಂಡ್ಲಿಲ್ಲ ಅಲ್ವಾ ಅವರು? ಒಪ್ಕೊಂಡ್ರಾ? ಎಲ್ಲ ನಾನು ಹಿಂದೆ ಮಾತಾಡಿದ್ದೇ ಹೆಚ್ಚು. ಆ್ಯಂಡ್ ನನಗೆ ಗೊತ್ತಾಗ್ತಿತ್ತು ನನ್ನ ಹಿಂದೆ ಹಿಂಗೆ ಮಾತಾಡ್ತಾರೆ. ಐ ವಾಸ್ ಲೈಕ್, ಐ ಆಮ್ ಹ್ಯಾಪಿ. ಗಳಿಸಿದ್ದು ಎಲ್ಲಿ ಒಬ್ಬರು ಇಲ್ಲ. ಆ್ಯಂಡ್ ರಾಶಿಕಾ ಬಂದರು, ತಳ್ಬಿಡೋಕ್ಕಾಗಲ್ಲ, ಅವ್ರು ಚೆನ್ನಾಗಿ ಬಂದರು ಇದ್ರಲ್ಲ. ಇದ್ದಿದ್ದೆ ನಂಗೆ ಅದು ಗೊತ್ತು, ಅದು ಏನು ಜೆನ್ಯೂನಾಗಿ ನನಗೇನು ಸಿಗಲಿಲ್ಲ. ಒಬ್ಬಳೇ ಹೋದೆ, ಒಬ್ಬಳೇ ಹೊರಗಡೆ ಬಂದೆ. ಐ ಆಮ್ ಹ್ಯಾಪಿ ಅಂತ ಅನಿಸ್ತು ಅಷ್ಟೇ. ಸೊ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಹೇಳೋದು ಒಂದೇ, ಆಬ್ವಿಯಸ್ಲಿ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೋ ಅಥವಾ ಎಲ್ಲರಿಗೂ ಇರುತ್ತೆ. ಬಿಗ್ ಬಾಸ್ ಸ್ಟೇಜ್ ಮೇ ಬಿ ನನಗೆ ತುಂಬ ಕಲಿಸಿದೆ, ಅಥವಾ ನೇಚರ್ಗಳಲ್ಲಾಗಲಿ ಬಿಹೇವಿಯರ್ಗಳಾಗಲಿ ತಿದ್ಕೋ ಅಂತ ಬುದ್ಧಿ ಹೇಳಿದೆ ಅಂದಾಗ, ಜನರು ಹೇಗೆ ತಪ್ಪುಗಳನ್ನ ಕ್ಷಮೆ ಕೊಡ್ತಾರೋ ಹಾಗೆ ಪ್ರೀತಿನೂ ಅಷ್ಟೇ ಕೊಡ್ತಾರೆ ಅಂತ. ಈಗ ನೀವು ಪ್ರೀತಿ ಕೊಡೋ ಟೈಮ್. ಯಾಕಂದರೆ ನೀವುಗಳೇ ಇವಾಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅನ್ಫೇರ್ ಎವಿಕ್ಷನು ಇಷ್ಟು ಬೇಗ ನೀವು ಬರಬಾರ್ದಾಗಿತ್ತು, ಇನ್ನೂ ನೀವು ಮುಂದೆ ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತ ನಾನು ಕೇಳ್ದೇ ಕೊಡ್ತಾ ಇದ್ದೀರಾ ಪ್ರೀತಿ. ಆ ಪ್ರೀತಿನ ನಿಲ್ಲಿಸ್ಬೇಡಿ. ಇನ್ನೂ ನಂದು ಮುಂದೆ ಪ್ರಾಜೆಕ್ಟ್ಗಳು ಬರೋದಿದೆ, ಇನ್ನೂ ಈಗ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಸಂಬಂಧ ಜನರ ಜೊತೆ. ಲೆಟ್ ಇಟ್ ಗೋ ವಿತ್ ಅ ಲಾಂಗ್ ವೇ ಅಂತ ನಾನು ಹೇಳ್ತಾ ಇದ್ದೀನಿ. ಅದೊಂದೇ ಅಷ್ಟೇ ಆಸೆ. ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗ ನಿಮ್ಮ ಅಶ್ವಿನಿ ಮ್ಯಾಮ್ ಬಾಂಡಿಂಗ್ ಹೇಗಿತ್ತು? ಈಗ ಬರಬೇಕಾದ್ರೆ ನಿಮ್ಮ ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ಐ ಹಾನೆಸ್ಟ್ಲಿ ಫೀಲ್ ಅದೇ ಹೊರಗಡೆ ನೋಡ್ಕೊಂಡು ಹೋದಾಗ ಇದ್ದಿದ್ದು ಅಶ್ವಿನಿ ಅವ್ರು ಬೇರೆ, ನಾನು ಎಂಟ್ರಿ ಆದಮೇಲೆ ಅಶ್ವಿನಿ ಅವ್ರು ಬೇರೆ. ನನಗೆ ಗಿಲ್ಲಿ ಮಿಸ್ ಆದರೆ ಅಂದರೆ ಒಂದು ಆಸೆ ಇರೋದೇನೆಂದರೆ ಈ ಸತಿ ಹೆಣ್ಮಕ್ಳು ಗೆಲ್ಲಿ ಅನ್ನೋದು ಆಸೆ ಇದೆ ನನಗೆ. ಕಪ್ ಯಾಕಂದರೆ ತುಂಬ ಲಾಂಗ್ ಟೈಮ್ ಆಗೋಯಿತು ಗಂಡು ಮಕ್ಕಳು ಅಂತ. ಆ ಕ್ಯಾಲಿಬ್ರಿ ಇರೋದು ಅಶ್ವಿನಿ ಅವ್ರಿಗೆ. ಬಟ್ she should change, and I know what real Ashwini is ಅಂತ I can tell, because she was always tell me, ನೀನು ನನ್ನ ರಿಪ್ಲಿಕಾ, ನೀನು ನನ್ನ ಥರನೇ ನೀನು.
ಆವಾಗ ನಾನು ಹೇಳ್ತಾ ಇದ್ದೆ, ನೀವು ನನ್ನ ಥರನೇ ನೀನು ಅಂತ ಹೇಳಬೇಕಾದ್ರೆ ನಿಮ್ದು ಇನ್ನೊಂದು ಸೈಡ್ ಎಲ್ಲಿ ಯಾಕೆ ಬರ್ತಾ ಇಲ್ಲ, ಸಿ ನಾವು ಐಮ್ ಟಾಕಿಂಗ್ ದ ಸಾಫ್ಟ್, ಆ ಸೈಡ್ ಯಾಕೆ ಇನ್ನೂ ತೋರಿಸ್ತಾ ಇಲ್ಲ, ಆ ಸೈಡ್ ತೋರಿಸಿ, ಜನ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅಶ್ವಿನಿ ಅವರೇ ಅಂತ ನಾನು ಹೇಳಿ. ಮೇ ಬಿ ಅಪ್ಕಮಿಂಗ್ ಡೇಸ್ ಶಿ ಹ್ಯಾಸ್ ರಿಯಲೈಸ್ ಅನ್ಸುತ್ತೆ. ಸುದೀಪ್ ಸರ್ ಹೇಳಿದ್ರಲ್ಲ, ಅಶ್ವಿನಿ ಗೌಡ ಅನ್ನೋದು ಬಿಟ್ಬಿಟ್ಟು ಅಶ್ವಿನಿ ಆ ಗಾಡಿ, ಯು ವಿಲ್ ಬಿ ದ, ಇಫ್ ಶಿ ಟೇಕ್ಸ್ ದಟ್ ಆ್ಯಂಡ್ ಪ್ಲೇ, ನಾನು ಬರ್ದು ಕೊಡ್ತೀನಿ, ಶಿ ವಿಲ್ ವಿನ್ ದ ಆರ್ಟ್, ಪೀಪಲ್ಸ್ ಆರ್ಟ್, ಬಿಕಾಸ್ she is one side very emotional person. She have portrayed Ashwini strong. Ashwini has a lot of emotions. ಆ ಎಮೋಷನ್ಸ್ ಕುಗ್ಗಿದ್ದ ದಿನ ಶಿ ಹ್ಯಾವ್ ಥಾಟ್, ನಾನು ಕೆಳಗಡೆ ಬಿದ್ದಿದ್ದ ದಿನ ಯಾರೂ ನನ್ನ ಕೈ ಹಿಡಿಯಲ್ವೇನೋ ಅಂತ. ಕರ್ನಾಟಕ ಜನತೆ ಹಿಡಿತಾರೆ. ಅವ್ರು ಟ್ರೂ ಆಗಿ ನಾನು ಮಾಡಿದ ತಪ್ಪು ಅಂತ ಬಿದ್ದಿದ್ದ ದಿನ ಅವರೇ ಎತ್ತುತ್ತಾರೆ ಬಂದು, ಆ ಬೀಳಕ್ಕೆ ಹಿಂಜರುಗ್ತಾ ಇದ್ದಾರೆ. ಸೊ ಗಿವ್ ಅ ಟ್ರೈ. ಅಪ್ಪಿ ಗಿಲ್ಲಿ ಮಿಸ್ ಆದರೆ ನನ್ನ ಹಾರ್ಟಲ್ಲಿರೋದು ಗಿವ್ ಇಟ್ ಫಾರ್ ಅಶ್ವಿನಿ ಮ್ಯಾಮ್ ಅಂತ. ಯಾಕಂದರೆ ನಾನು ಅವ್ರನ್ನ ಪುಷ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆಯಿತಾ. ಇಫ್ ಯು ಅಬ್ಸರ್ವ್, ನಾನು ಹೋಗಿಲ್ಲ ಅವ್ರ ಹತ್ರ. ಅವ್ರು ಬಂದು ರಿಷಬ ಮಾತಾಡ್ಸು ಅಂತ ಹೇಳಿದಾಗ ಐ ಕುಡ್ ನಾಟ್ ಸ್ಟಾಪ್ ಇಟ್ ಟಾಕ್ ಮಾಡೋಕ್ಕೆ. ಅಂದರೆ ಲೈವಲ್ಲೂ ನೀವು ನೋಡ್ಬೋದು ಎಷ್ಟು ಸತಿ ಕರೆದಾಗ, ಇಲ್ಲ ಮ್ಯಾಮ್ ನಾನು ಬರಲ್ಲ, ನಿಮ್ದು ಆಚೆ ನೆಗೆಟಿವ್ ಅಂತ ಹೇಳ್ಬೋದಿತ್ತೇನೋ. ಅಲ್ಲೂ ನಾನು ರಿಯಲ್ ಆಗೇ ಇದ್ದೆ. ಯಾರೋ ಪ್ರೀತಿಯಿಂದ ಬಂದು ಬಾ ಮಾತಾಡೋಣ, ಯಾರೂ ಕರೀದಿದಾಗ ಇಡೀ ಮನೆ ಬಂದು ಕರೆದಾಗ ಆ ಜನಕ್ಕೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಇವ್ರು ಹೋಗಿ ಜಾಯ್ನ್ ಆಗ್ತಾಯಿದ್ದಾರೆ. ಅಲ್ಲಿಂದ ಬಂದಾಗ ನಾನು ಅವ್ರು ಎಷ್ಟೇ ಕೆಟ್ಟವರಾದರೂ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಪ್ಪ ನಾನು ಮಾತಾಡಿಸ್ಲೇಬೇಕು, ನಾನು ಮಾತಾಡ್ಸಿದ್ದೀನಿ. ಶಿ ಹ್ಯಾಸ್ ಅಟ್ ಕ್ಯಾಲಿಬ್ರಿ ಅಂತ ನನಗೆ ಫೀಲ್ ಆಗಿದೆ. ಇನ್ನು ಗಿಲ್ಲಿ ಆ್ಯಂಡ್ ಕಾವ್ಯ ಫ್ರೆಂಡ್ಶಿಪ್ ಬಂದರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಈಗ ನೀವೇನು ಹೇಳ್ತೀರಾ? ಪಾಪ ಅವ್ನು ನನ್ನ ಜೊತೆ ಕ್ಲೋಸ್ ಆಗ್ಬೇಕಾದ್ರೆ ಲೈವಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾನೆ, ಲೈವಲ್ಲಿ ನೋಡ್ತಾನೋ ಟೆಲಿಕಾಸ್ಟ್ ಆಗಿದೆಯೋ ಗೊತ್ತಿಲ್ಲ, ಯಾಕೆ ಜೊತೆ ಕ್ಲೋಸ್ ಆಗ್ತಾಯಿದ್ಯಾ, ಕ್ಲೋಸ್ ಆಗಬೇಡ ಅಂತ ಹೇಳ್ತಾಳಂತೆ ಕಾವ್ಯ. ವೈ ದಟ್ ಈಸ್ ನಾಟ್ ನೆಸಸರಿ ಅಲ್ವಾ? ಯಾಕಂದರೆ ಗಿಲ್ಲಿ ಸೀಮಿತ ಮಾತ್ರ ಕಾವ್ಯಂಗಲ್ಲ ಅಲ್ವಾ. ಗಿಲ್ಲಿಗೋಸ್ಕರ ಆಟ ಆಡೋಕ್ಕೆ ಬಂದಿರೋದು. ಎಲ್ಲರೂ ಟ್ರೈ ಮಾಡ್ಬೋದಿತ್ತು ಆ ಕನೆಕ್ಷನ್ನು, ಬಾಂಡು. ಮುಂದೊಂದು ದಿನಗಳಲ್ಲಿ ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. ಐ ಆಲ್ಸೋ ವಾಂಟ್ ಟು ಸಿ, ನಾನು ಕಾಯ್ತಾ ಇದ್ದೀನಿ ಸ್ಪ್ಲಿಟ್ಟಾಗಿ ಹಾಡಿ ಅಂತ ಹೇಳಿ. ಗಿಲ್ಲಿ ಈಸ್ ಅ ಲ್ಯಾಡರ್, ಐ ವಿಲ್ ಟೆಲ್ ಯು. ಅವ್ನು ಲ್ಯಾಡರ್ನ ಹತ್ಕೊಂಡು ಬೇಯಿಸ್ಕೊತಾ ಇದ್ದಾರೆ. ಲೆಟ್ ಇಟ್ ಆಲ್ ಟೇಲ್ಸ್ ಕಟ್ ಆಗಲಿ, ಗಿಲ್ಲಿ ಒಬ್ಬನೇ ನಿಂತ್ಕೊತಾನೆ. ಅದು ಸಿಕ್ಕಬೇಕಾದ್ರೆ ಗಿಲ್ಲಿಗೆ ಮಾತ್ರ ಸಿಗಬೇಕು. ಶ್ರಮ ಡೇ 1ಇಂದ 100 ಡೇಸ್ಗೆ ಏನು ಶೋ ಇದೆ ಅಲ್ಲಿವರೆಗೂ ಗಿಲ್ಲಿ ಶ್ರಮ ಇದೆ. ಅವನಿಗೆ ಸಿಗಬೇಕು ಆ ನ್ಯಾಯ ಅಂತ ನನಗನ್ಸ್ತದೆ. ಅಂದರೆ ಆ್ಯಸ್ ಅ ಫ್ರೆಂಡ್, ಇದೆಲ್ಲ ಬಿಡಿ, ಇದೆಲ್ಲ ಮ್ಯಾಟ್ರಲ್ಲ. ಆ್ಯಸ್ ಅ ಫ್ರೆಂಡ್ ನಾನು ಆಬ್ವಿಯಸ್ಲಿ ಫಿನಾಲೆಗೆ ಹೋಗ್ತೀನಿ ಸಪೋರ್ಟ್ ಮಾಡೋಕ್ಕೆ ಅವನಿಗೆ ಅಂತ ಹೇಳೋಕ್ಕೆ. ಈಸ್ ಅ ಡಿಸರ್ವಿಂಗ್ ಒನ್. ಆಗ ಅವನೊಬ್ಬನೇ ಇರಬೇಕು, ನನ್ನ ಆಸೆ. ಗೆದ್ದಾಗ ಗೆಲುವು ಗಿಲ್ಲಿಗೆ ಮಾತ್ರ ಇರಬೇಕು. ಅವನ ಬಾಯಲ್ಲಿ ಯಾರ ಹೆಸರು ಬರಬಾರ್ದು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸೊ ಇನ್ನು ಗಿಲ್ಲಿಯನ್ನು ಬಿಟ್ಟರೆ ನಿಮಗೆ ತುಂಬ ಇಷ್ಟ ಆಗಿರೋರು ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋರು ಅಂದರೆ ಯಾರು? ಸಿ ಐ ವಾಸ್ ಕ್ಲೋಸ್ ವಿತ್ ಚಂದ್ರಪ್ರಭಾ ಅವ್ರ ಜೊತೆನೂ ಕ್ಲೋಸ್ ಇದ್ದೆ. ಪಾಪ ಅವ್ರು ಅಂದರೆ ಐ ಟೆಲ್ ಆನೆಸ್ಟ್ಲಿ, ಕಂಟೆಂಟ್ಗೋಸ್ಕರನೇ ನಾವು ಮಾಡ್ತಿದ್ದಿದ್ದು. ಬಿಕಾಸ್ ಐ ಕಾಂಟ್ ಗಿವ್ ದಟ್ ಕನೆಕ್ಷನ್ ವಿತ್ ಎವ್ರಿ ಒನ್, ಬಿಕಾಸ್ ಹಿ ವಾಸ್ ಅ ಆರ್ಟಿಸ್ಟ್. ಅವ್ರು ಒಂದು ಕಲಾವಿದೆ ಆದಾಗ, ವಾಟ್ ಎವರ್ ಆರ್ಟಿಸ್ಟ್ ಇದ್ರಲ್ಲ, ಯು ಬಿಲೀವ್ ಆರ್ ನಾಟ್, ನಾನೇನು ಅಂದ್ಕೊಂಡೆ ಈಸ್ ಅ ಕಾಮಿಡಿ ಆರ್ಟಿಸ್ಟ್, ಕಾಮಿಡಿಯಾಗೆ ಹೋಗುತ್ತೆ, ಅವ್ರು ಪರ್ಸ್ನಲಾಗಿ ತೊಗೊಳಕ್ಕಾಗಲ್ಲ ಅಂತ. ಬಟ್ ಅದು ಎಲ್ಲೋ ಐ ಡೋಂಟ್ ನೋ ಹೆಂಗಾದಾಗ ಐ ವಾಸ್ ಲೈಕ್, ನಾನು ಕೇರ್ ಮಾಡಲಿಲ್ಲ. ಬಿಕಾಸ್ ಎಷ್ಟು ಶಾಸ್ ಮಾಡಿದ್ದೀರಾ ನೀವು, ತಮಾಷೆಗಿದೆ, ನಮಗೆ ಗೊತ್ತಿಲ್ಲ. ಅದು ಕ್ಯಾರಿ ಮಾಡ್ತಾ ಇರಲಿಲ್ಲ. ನೀವು ಲೈವಲ್ಲಿ ನೋಡಿದ್ರೆ ವಿ ಆರ್ ನಾಟ್ ಕ್ಯಾರಿಂಗ್. ಆ ಮೂಮೆಂಟ್ಗೆ ಹಂಗೆ ಮಾಡ್ತಾಯಿದ್ವಿ, ಫನ್ ಆಗ್ತಾಯಿತ್ತು. ಇಟ್ಸ್ ಲೈಕ್ ಆಮೇಲೆ ಗಿಲ್ಲಿಗೆ ಉರ್ಸಕ್ಕೆ ಮಾಡ್ತಾಯಿದ್ವಿ. ಇದು ಮೇನಾಗಿ ಗಿಲ್ಲಿಗೆ ಉರ್ಸಕ್ಕೆ ಮಾಡ್ತಾಯಿತ್ತು. ನೋಡ್ದ ಅವ್ನು ಆಮೇಲೆ ಓಡ್ ಬಂದ್ಬಿಡು, ನನಗೆ ಅಂತ ಬಂದ್ಬಿಡ್ತಾ ಇದ್ದ ಅವನು. ಸೊ ಅದೊಂದು ಎಲ್ಲೋ ಇದಾಯಿತು ಅನ್ನೋದು ಬಿಟ್ಟರೆ, ಇನ್ನು ಈವನ್ ಕಾಕ್ರೋಚ್ ಅವ್ರ ಜೊತೆ ನಾನು ಹಾನೆಸ್ಟ್ಲಿ ಪಾಪ ಅವರು ಲಾಸ್ಟ್ ಮೂಮೆಂಟಲ್ಲಿ ಐ ಹ್ಯಾವ್ ಗಿವನ್ ಇಮ್ ಅ ಮಾರಲ್ ಸಪೋರ್ಟ್. ಲೈಕ್ ಪ್ಲೀಸ್ ಸುದ್ದಿ ಬೇಜಾರು ಮಾಡ್ಕೊಂಬಿಡಿ, ಸುಮ್ಮನೆ ಇರಿ ಸುದ್ದಿ, ಏನಾಗಲ್ಲ, ನೀವು ಇರಿ ಆರಾಮಾಗಿ ಅಂತ ಇತ್ತೆ. ಅಂದರೆ ನಾಟ್ ದಟ್ ಟ್ರೂ ಕನೆಕ್ಷನ್ಸ್ ಐ ಹ್ಯಾಡ್ ವಿತ್ ಎನಿ ಒನ್ ಸಪೋರ್ಟ್. ಆಮೇಲೆ ಈಗ ರಘು ಅವ್ರ ಜೊತೆ ಎಸ್ಪೆಷಲಿ ಅವ್ರು ನನಗೆ ತಲೆಗೆ ಎಣ್ಣೆ ಎಲ್ಲ ಹಾಕಿದ್ದಾರೆ. ಅವರು ಐ ಹ್ಯಾವ್ ಲಿವ್ಡ್ ಇನ್ ದ ಹೌಸ್ ಯಾರ್. ಹಂಗೆಲ್ಲ ಇದ್ದಿದ್ರೆ ಕ್ಯಾಮ್ರಾ ಅಂತ ನಾನು ತಲೆ ಕೆಡ್ಸ್ಕೊಂಡ್ಬಿಡ್ತಾ ಇದ್ದೆ. ರಘು ಅವ್ರು ಹೇಳ್ತಾರೆ, ಒಳ್ಳೆ ಹುಡುಗಿ ನೀನು, ಹೊರಗಡೆ ಸಿಗೋಣ ಬಿಡು ನೀನು ಅಂತ. ಐ ವಾಸ್ ಲೈಕ್ ಸೋ ನೈಸ್ ಇಫ್ ಸಚ್ ಪೀಪಲ್ ಟೆಲ್ಸ್ ಅಲ್ವಾ. ಗೇಮ್ಗೆ ಸೀಮಿತ ಆಗಲಿಲ್ಲ. ಗುಡ್, ನನಗೆ ಇದೆ ಕನೆಕ್ಷನ್ಸ್ ಮನೇಲಿ ಸ್ವಲ್ಪ. ಸೊ ಪಟಾಕಿ ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ಪಟಾಕಿ ರಕ್ಷಿತಾ ಪಟಾಕಿ ಹಚ್ತಾ ಇದ್ದಾಳೆ, ಚೆನ್ನಾಗಿ ಆಡ್ತಾ ಇದ್ದಾಳೆ.
ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ, ಇಲ್ಲ ಅಂತಲ್ಲ. ಮನೆಗೂ ಪಾಪ ಕಾಂಟ್ರಿಬ್ಯೂಷನ್ ಇದೆ. ಅಡುಗೆ ಅಂತ ಬಂದಾಗ ತುಂಬ ಅವಳೇ ನಿಂತ್ಕೊತಾಳೆ, ಪಾತ್ರೆ ಎಲ್ಲ ಅವಳೇ ಇದು ಮಾಡ್ತಾಳೆ, ಅದೆಲ್ಲ ಇದೆ ಅವಳಿಗೆ. ಗೇಮ್ಸೂ ಶೀಸ್ ಆಲ್ ಫೈನ್. ಗೇಮ್ ಅಂತ ಬಂದಾಗ ನಾಟ್ ಬ್ಯಾಡ್. ಅವಳಿಗೆ ಗೊತ್ತು ಅವಳು ಏನು ಆಡ್ತಿದ್ದಾಳೆ ಅಂತ. ಮೇ ಬಿ ಅವಳು ತಪ್ಪುಗಳನ್ನ ತಿದ್ಕೊಂಡು ಇನ್ನೂ ಚೆನ್ನಾಗಿ ಆಡ್ಬಹುದೇನೋ, ಬಟ್ ಹೇಳೋಕ್ಕಾಗಲ್ಲ ಅಲ್ಲ. ಮುಂದಿನ ದಿನಗಳಲ್ಲಿ ಆಟ ನೋಡೇ ನಾವು ಜಡ್ಜ್ ಮಾಡಬೇಕು. ಅಟ್ ಪ್ರೆಸೆಂಟ್ ತಪ್ಪು ತಿದ್ಕೊಂಡಿದ್ದಾಳೆ, ಹಂಗೆ ಆಡಿದ್ರೆ ಗುಡ್. ಮತ್ತು ಸೀಮಿತ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಇನ್ನು ಬಿಗ್ ಬಾಸ್ ಅಂತ ಅಂದಾಗ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ಏನು ಫೀಲ್ ಆಗತ್ತೆ ನಿಮಗೆ? ಏನೂ ಇಲ್ಲ. ಏನು ಮಿಸ್ ಮಾಡ್ಕೊತಾ ಇಲ್ಲ. ಯಾಕಂದರೆ ಹೋಗ್ತಾ ಹೋಗ್ತಾ ಏನಾಗೋಯ್ತು ಅಂದರೆ ಐ ವಾಸ್ ಲೈಕ್ ಬರೋದು ಸರ್, ಬೈಯೋದು, ಹೋಗೋದು, ಬರೋದು, ನಾನೇ ಮಿಡಲಲ್ಲಿ ಸರ್ ಡೋರ್ ಓಪನ್ ಮಾಡಿಬಿಡ್ತೀರಾ, ಹೊರ್ಟೋಗ್ತೀನಿ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿತ್ತು. ಯಾಕಂದರೆ ಯು ಕ್ಯಾನ್ಟ್ ಚೇಂಜ್ ಅ ಪರ್ಸನ್ ಇನ್ಸೈಡ್ ದ ಹೌಸ್. ನಾನು ಫುಲ್ ಚೇಂಜ್ ಆಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಲಾಸ್ಟ್ ವೀಕ್ ನಾನು ಸ್ವಲ್ಪ ಸೈಲೆಂಟ್ ಆದೆ, ತಿದ್ಕೊಳ್ಳೋಣ, ಎಲ್ಲ ಆಗೋಣ, ಅದೆಲ್ಲ ಹೋಗ್ತಾಯಿತ್ತು. ಬೇಕು ನನಗೆ ಅದು ಗೊತ್ತಾಗಿನೇ ಅರಿವಾದೇನೆ ತಿದ್ಕೊಳ್ಳೋಣ ಅಂತ ಇದ್ದೆ. ಮಿಸ್ ನಿಜವಾಗ್ಲೂ ನಾನು ಹಂಗಿದ್ದಿದ್ರೆ ಹೊರಗಡೆ ಬಂದು ನಗ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ, ಆರಾಮಾಗಿ ಮಲ್ಕೊಳ್ತಾ ಇದ್ದೀನಿ, ಏನೂ ಫೀಲ್ ಆಗ್ತಾಯಿಲ್ಲ. ಮನೇನ ಮಿಸ್ ಮಾಡ್ಕೊತೀನಿ ಅಷ್ಟೇ. ಅಂದರೆ ಆ ಮನೆ ವೈಬ್ ಇತ್ತು, ಅದು ಒಂದು ನಮ್ಮದು ಮನೆ ಅನ್ನೋದು ಒಂದು ಪಾಸಿಟಿವಿಟಿ ಫೀಲ್ ಇತ್ತಲ್ಲ, ಆ ಫೀಲ್ ಅಷ್ಟೇ ಮಿಸ್ ಮಾಡ್ಕೊತೀನಿ, ಇನ್ನೇನು ಮಿಸ್ ಮಾಡ್ಕೊಳ್ಳಲ್ಲ. ಇನ್ನು ಬಿಗ್ ಬಾಸ್ ಮನೆಗೆ ನೀವು ಹೋಗೋದಕ್ಕೂ ಮುಂಚೆ ನಿಮಗೆ ಬಿಗ್ ಬಾಸ್ ಅಂದರೆ ಏನೊಂದು ಇಮ್ಯಾಜಿನೇಷನ್ ಇತ್ತು, ಈಗ ಹೋಗಿ ಬಂದ ನಂತರದಲ್ಲಿ ಬಿಗ್ ಬಾಸ್ ಅಂದರೆ ಏನು ನೆನಪಾಗತ್ತೆ, ಏನು ರಿಯಾಲಿಟಿ ಏನು ಅಂತ ಹೇಳಿ? ನಂಗೆ ತುಂಬ ಜನ ಹೇಳ್ತಾಯಿದ್ರು ಲೈಕ್ ಬಿಗ್ ಬಾಸ್ ಅಂತ ಹೋದ್ಮೇಲೆ ಮೇ ಬಿ ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು, ಹುಷಾರು ನೋಡ್ಕೋ, ಅಲ್ಲಿ ಹೋದ್ಮೇಲೆ ಇತ್ತು ಟಾಕ್ಸ್ಗಳಲ್ವಾ, ಕ್ಷಣಿಕ ಅಷ್ಟೇ, ಕ್ಷಣಿಕ ಫೇಮಸ್ ಅಷ್ಟೇ, ಆಮೇಲೆ ನೆಗೆಟಿವ್ ಆಗಿಬಿಟ್ರೆ ಕೆರಿಯರ್ ಹೆಂಗೆ. ಐ ವಾಸ್ ಲೈಕ್ 2 ವರ್ಷ ಇಂಡಸ್ಟ್ರಿಗೆ ಬಂದಿದ್ದೀನಿ, ನಂಗೆ ಎಲ್ಲಿ ಅದು ಬೇಕಾ ಸ್ಟೇಜ್, ಅದು ಬೇಕು ಜನಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಪೀಪಲ್ ರಿಷಾನ ಈ ಥರ ಇಷ್ಟಪಟ್ಬಿಟ್ರೆ ನಾನೇನು ಆ್ಯಕ್ಟಿಂಗ್ ಏನೇ ಮಾಡಿದ್ರು ನನ್ನ ಇಷ್ಟಪಡ್ತಾರೆ. ಟ್ರೂ ಅಲ್ವಾ? ರಿಯಲ್ ರಿಷಾ ಗೊತ್ತಾದ್ಮೇಲೆ ನಾನು ಏನು ಆ್ಯಕ್ಟಿಂಗ್ ಮಾಡಿದ್ರು ಇಷ್ಟಪಡ್ತಾರೆ, ಇನ್ನು ಜನರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು. ಹಾನೆಸ್ಟ್ಲಿ ಐ ಫೀಲ್ ಅದನ್ನು ಗಳಿಸಿದ್ದೀನಿ. ಮತ್ತು ಬಿಗ್ ಬಾಸ್ ಬಿಫೋರ್ ಆ್ಯಂಡ್ ಆಫ್ಟರ್ ನಂಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಏನಕ್ಕೋಸ್ಕರ ಬಿಗ್ ಬಾಸ್ಗೆ ಹೋದೆ ಅದು ನನಗೆ ಸಿಕ್ಕಿದೆ. ಮೇ ಬಿ ಇನ್ನೊಂದಷ್ಟು ಕಾಲ ಇರ್ಬೋದಿತ್ತೇನೋ, ಬಟ್ ಸಿಕ್ಕಿದೆ, ತೃಪ್ತಿ ಇದೆ ಸಿಕ್ಕಿರೋದು. ಇನ್ನು ವೀಕೆಂಡ್ ಎಪಿಸೋಡ್ ಅಂದರೆ ನಿಮಗೆ ತಟ್ಟಂತ ಮೈಂಡಿಗೆ ಬರ್ತಾ ಇದ್ದಿದ್ದೇನು? ಅವಸ್ಕೊತಾ ಇದೆ ವೀಕೆಂಡ್ ಎಪಿಸೋಡ್ ಬಂದರೆ. ಎಲ್ಲರೂ ಓ ಸ್ಟಾರ್ಟ್ ಇವತ್ತು, ಓ ನಿನ್ಗಿದೆ ಗ್ರಾಚಾರ, ಏನು ತಪ್ಪು ಮಾಡಿದೆ ಅವ್ನಿಗೆ ಇಲ್ಲಿ ಅಂತೂ ರೇಕ್ಸ್. ನೀನು ಈ ವಾರ ಎಸ್ಪೆಷಲಿ ಎಲ್ಲ ಸೈಲೆಂಟಾಗಿದ್ದೆ, ಮಾಡೋವ್ರ ಜೊತೆ ಬಂದಿದ್ದೆ, ಎಲ್ಲ ಸೈಲೆಂಟಾಗಿ ಲಾಸ್ಟಲ್ಲಿ ಯಾಕೆ ಒಂದು ಪಟಾಕಿ ಹಚ್ಕೊಬಿಟ್ಟೆ ಅಂತ ರೇಗಿಸ್ತಾ ಇದ್ದ ಅವನು. ಇಸ್ಲಾಗ ಏನೂ ಹಚ್ಚಿಲ್ಲ, ನಾನು ಸುಮ್ಮನೆ ಇರಿಸೋದು ಗುಡ್ ಅನ್ಸ್ಕೊತೀನಿ, ಗುಡ್ ಅನ್ನಿಸ್ಕೊಳ್ಳೋದ್ರಲ್ಲಿ ಮನೆಗೆ ಬಂದುಬಿಟ್ಟಿದ್ದೀನಿ ನಾನು. ಬಟ್ ಅದು ತುಂಬ ಎಲ್ಲೋ ಪ್ರೆಷರ್ ಬಿತ್ತು ನನಗೆ. ಅಂದರೆ ಏನು ಮಾಡಿದ್ರು ನಾನು ತಪ್ಪಾಗ್ತಾ ಇದೆಯಾ, ಹೆಂಗೆ ಆಡಿದ್ರು ತಪ್ಪಾಗ್ತಾ ಇದೆಯಾ, ನಾನು ಇಲ್ದಿರೋ ವ್ಯಕ್ತಿಯಾಗೂ ನಾನು ಮೇ ಬಿ ಇಟ್ ವಾಸ್ ಅ ಗುಡ್ ಕಾಲ್ ನಾನು ಆಚೆ ಬಂದಿದ್ದು, ನಿಜ ಹೇಳ್ತೀನಿ. ನನಗೆ ಅದಕ್ಕೆ 1% ರಿಗ್ರೆಟ್ ಇಲ್ಲ. ಯಾರೇ ಬದಲಾಗೋಕ್ಕೂ ಒಂದು ಟೈಮ್ ಅನ್ನೋದು ಬೇಕು, ಒಂದು ಪ್ರೋಸೆಸ್ ಅನ್ನೋದು ಬೇಕು. ನನಗೆ ಮನೇಲಿ ಆ ಪ್ರೋಸೆಸ್ ಇದ್ದಿದ್ರೆ, ನನಗೆ ಭಯ ಏನಿತ್ತು ಅಂದರೆ ಆ ಪ್ರೋಸೆಸ್ ಜರ್ನಿಲಿ ಮತ್ತೆ ಬಸ್ಟ್ ಔಟ್ ಆಗಿಬಿಟ್ಟಿದ್ರೆ ನಾನು ಅದು ಯಾವ ಮಟ್ಟಿಗೆ ಆಗ್ತಾಯಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅದಕ್ಕೊಂದು ಟೈಮ್ ಬೇಕು, ಓಪನ್ ಸ್ಪೇಸ್ ಬೇಕು ನಾನು ಚೇಂಜ್ ಆಗೋಕ್ಕೆ. ಅಲ್ಲೇ ನಾನು ಚೇಂಜ್ ಆಗ್ತೀನಿ ಅನ್ನೋದು ತುಂಬ ಕಷ್ಟ. ಅದು 2 ವಾರ ನಾನು ಹಿಡಿದಿಮ್ದು, ಒಂದು ಅಷ್ಟು ದಿನದ ತಾಳ್ಮೆ ಒಂದು ದಿನ ಬಸ್ಟ್ ಆಗಿಬಿಟ್ಟಿದ್ರೆ ಪೀಪಲ್ ವುಡ್ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಮೀ ಯಾರ್. ಅದೊಂದು ಕಳ್ಕೊಂಡ್ಬಿಡ್ತಾ ಇದ್ದೆ ನಾನು. 1 ವಾರ ಇರ್ತೀನಿ ನನ್ನ ಕೋಪದಲ್ಲಿ ಅಂದ್ಕೊಂಡೊಳಗೆ 5 ವಾರ ಚಾನ್ಸ್ ಸಿಕ್ಕಿದಾಗ ತೃಪ್ತಿ ಇದೆ, ಖುಷಿ ಇದೆ, ಎಂಜಾಯ್ ಇದೆ ಅಷ್ಟೇ. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ, ಅಥವಾ ಹೊರಗೆ ಹೋದ ತಕ್ಷಣ ಇದನ್ನೇ ಮಾಡಬೇಕು ಅನ್ನೋದೇನಾದರೂ ಇದೆಯಾ, ಹೇಗೆ? ಇಲ್ಲ, ನನ್ನ ಸಿನಿಮಾ ರಿಲೀಸ್ ಇದೆ, ಇನ್ನೇನು ನಂದು ಧರ್ಮಕೀರ್ತಿ ಅವ್ರದ್ದು ಇನ್ನೇನು ಬ್ಯಾಂಗ್ಳೂರಿನಂತ ರಿಲೀಸ್ ಇದೆ. ಮತ್ತು ಪ್ರಮೋದ್ ಸರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ತೆಲುಗು ಒಂದಷ್ಟು ಸಿನಿಮಾಗಳು ಮಾಡ್ತಾಯಿದ್ದೀನಿ. ಸೊ ಹೊಸ ಸಿನಿಮಾ ಕಾಯ್ತಾ ಇದ್ದೀನಿ. ಶೂಟಿಂಗ್ ಒಂದು ಪಿಂಗಾಕ್ಷ ಅಂತ ಹೇಳಿ ಪಾಪ ಅರ್ಧದಲ್ಲಿ ಶೂಟಿಂಗ್ ಹೋಲ್ಡ್ ಮಾಡಿ ಹೋಗಿಸಿದ್ದೆ ಅವ್ರಿಗೆ. ಅವರು ತುಂಬ ಒಳ್ಳೆ ಟೀಮ್, ಯಾರು ಬಿಡಲ್ಲ ಅರ್ಧದಲ್ಲಿ ಶೂಟಿಂಗು ಹೋಲ್ಡ್. ಈಗ ಡೇಟ್ಸ್ ಕೊಟ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ. ನೋಡೋಣ, ಇವಾಗ ಒಳ್ಳೆ ಆಪರ್ಚುನಿಟೀಸ್ಗೆ ಐ ಆಮ್ ವೆಯ್ಟಿಂಗ್ ಅಷ್ಟೇ. ಐ ಆಮ್ ಓಪನ್ ಬುಕ್, ಎಲ್ಲಿಂದನಾದರೂ ಬರಲಿ,
ಬಟ್ ಒಳ್ಳೆ ಆಪರ್ಚುನಿಟಿ ಬರಲಿ ಅಂತ ಅಷ್ಟೇ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ದು ಸಾಕಷ್ಟು ಎಂಟರ್ಟೈನ್ ಮಾಡಿದ್ದೀರಾ, ಸಾಕಷ್ಟು ಜನರ ಪ್ರೀತಿ ಅಭಿಮಾನವನ್ನು ಕೂಡ ಗಳಿಸಿದ್ದೀರಾ. ಸೊ ನಿಮ್ಮ ಮುಂದಿನ ದಿನಗಳು ಕೂಡ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ತೀವಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕೊನೆಯದಾಗಿ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳೋದಷ್ಟೇ, ಗಿಲ್ಲಿ ಅಂತ ಮ್ಯಾಟ್ರಲ್ಲಿ ತುಂಬ ಇದು ಮಾಡಬೇಡಿ. ನನಗೂ ಗಿಲ್ಲಿ ಅಂದರೆ ಅಷ್ಟೇ ಇಷ್ಟ ಇದೆ. ಗಿಲ್ಲಿ ಆಚೆ ಬಂದ ಮೇಲೂ ನಿಜವಾಗ್ಲೂ ನಾನು ಅವನು ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಡ್ತೀವಿ. ಆವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ನಾವು ಎಷ್ಟು ಚೇಷ್ಟೆ ಇದ್ವಿ, ಎಷ್ಟು ಸಲಿಗೆ ಇದ್ವಿ ಅಂತ ನಿಮ್ಗಳಿಗೆ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಿಮ್ಗಳಿಗೆ ಅರ್ಥ ಆಗುತ್ತೆ ನಮ್ಮ ಬಾಂಡ್ ಏನಿತ್ತು ಅಥವಾ ಏನಕ್ಕೆ ಅಷ್ಟು ಕನೆಕ್ಷನ್ ಇತ್ತು ಅಂತ ಹೇಳಿಬಿಟ್ಟು. ಪ್ರೀತಿ ಕೊಡೋದು ನಿಲ್ಲಿಸ್ಬೇಡಿ. ಏನೋ ಒಂದು ಇನ್ಸಿಡೆಂಟ್ ಅಥವಾ ಏನೋ ಒಂದು ತಪ್ಪು ಅಥವಾ ಏನೋ ಒಂದು ಕೋಪ ಮಾಡ್ಕೊಂಡಿದ್ದೀನಿ ಒಳಗಡೆ ಅಂತ ಹೇಳಿಬಿಟ್ಟು ಅದೇ ರಿಷಾ ಅಂತ ಇದು ಮಾಡಿಬಿಡಿ. ತಪ್ಪು ಮಾಡಿದಾಗ ಬುದ್ಧಿ ಹೇಳಿದ್ದೀರಾ, ಚೇಂಜ್ ಆಗ್ತೀನಿ ಅಂದಾಗ ಪ್ರೀತಿ ಕೊಡೋದು ನಿಲ್ಲಿಸ್ಬೇಡಿ, ಅದನ್ನೇ ಕೊಡ್ತಾ ಇರಿ ಅಂತ ಕೇಳ್ಕೊತ. ಓಕೆ, ನೋಡಿದ್ರಲ್ವ ವೀಕ್ಷಕರೇ, ಬಿಗ್ ಬಾಸ್ ಜರ್ನಿ ಹೇಗಿತ್ತು ರಿಷಾ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರ ಒಂದು ಅನುಭವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.